ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ ಆತ್ಮೀಯರೇ. ಈಗಾಗಲೇ ಮಹಿಳಾ ಮೀಸಲಾತಿ ಬಗ್ಗೆ ದೊಡ್ಡ ಗದ್ದಲವನ್ನು ನೀವು ಕೇಳಿದ್ದೀರಿ. ಅದರ ಅವಶ್ಯಕತೆ ಈಗಿತ್ತ ಮರಳಿ ಅದನ್ನು ಮಂಡಿಸುವಂಥದ್ದು, ಪಾಸ್ ಮಾಡುವಂಥದ್ದು. ಪಾಸ್ ಆಗಿದ್ದಲ್ರಿ ಬಿಲ್, ಅದು 2023 ಮುಗಿದು ಹೋದಂಥ ಕತೆ. ಅದನ್ನೀಗ ಜಸ್ಟ್ ಕ್ಷೇತ್ರ ವಿಂಗಡಣೆ ಮಾಡಿ, ಜನಗಣತಿ ಜಾತಿ ಗಣತಿ ಮಾಡಿ ಅನುಷ್ಠಾನಗೊಳಿಸೋದು ಅಷ್ಟೇ ಐತಲ್ಲದು. ಸರ್ವೆ ಮಾಡಿದ ನಂತರ ವಿಂಗಡಣೆ ಅದೆಲ್ಲ ಬಿಟ್ಕೊಂಡು ಅದ್ರ ಜೊತೆ ಇದನ್ನೇ ಸೇರಿಸಿದ್ರು, ಮತ್ತೆ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಅದನ್ನೇನು ಕೊಡೋದಿತ್ತು. ಈಗ 2023 ಆಗಿತ್ತು, ಅದು ಬಗೆಹರಿಸೋದು ಕೆಲಸ. ಅಂದ್ರೆ ಇದು ಉದ್ದೇಶಪೂರ್ವಕ ಏನು ಅಂತೇಳಿ. ಯಾಕಂದರೆ ಈಗ ಆಲ್ರೆಡಿ ವೆಸ್ಟ್ ಬೆಂಗಾಲ, ಇನ್ನು ನೆಕ್ಸ್ಟ್ ಉತ್ತರ ಪ್ರದೇಶ, ಇಲ್ಲಿ ಚುನಾವಣೆಗಳು ಹೇಳೋದಕ್ಕೆ ಏನು ಉಳಿದಿಲ್ಲ. BJP ಹತ್ತಿರ ಉದ್ಯೋಗ ಸೃಷ್ಟಿ ಮಾಡ್ತಾರಂತ ಹೇಳಿದರು. ಇಲ್ಲ, ಇಲ್ಲಿವರೆಗೆ ಬಡತನ ಆ್ಯಸ್ ಇಟ್ ಈಸ್ ಹಂಗೆ ಅದ. ಯಾವುದಾದ್ರೂ ಒಂದು ಮುದ್ದೆ ಬೇಕದು, ವಿಷಯ ಬೇಕು ಈ ಒಂದು ಚುನಾವಣಾ ಪರೀಕ್ಷೆಯಲ್ಲಿ. ಈ ಸಲ ಹುಡುಕಿದ್ದದನ್ನು ನಾವು ಮಹಿಳೆಯರಿಗೆ ಈ ಒಂದು 33% ಕೊಟ್ಟಾರಲ್ರಿ ಈಗಾಗಲೇ. ಮತ್ತು ಅದು ಕೊಡೋದ್ರಲ್ಲಿ ಏನದ, ಅದ್ರ ಜೊತೆಗೆ ಈ ಜೋಡಿಸುವಂಥ ಕೆಲಸ ಏನದ. ಇದರ ಅರ್ಥ ಏನಪ್ಪ ಅಂತಂದ್ರೆ ಕೊಡುವ ಮನಸ್ಸಿಲ್ಲ ಅಂತ. ಎಷ್ಟೋ ವರ್ಷಗಳವರೆಗೆ ನಿಜವಾಗಿಯೂ ಈ 33% ಮಹಿಳೆಯರು ಮೀಸಲಾತಿ ಕೊಡುವ ಮನಸ್ಸು ಕಾಂಗ್ರೆಸ್ಗೂ ಇರಲಿಲ್ಲ. ನಂತರದಲ್ಲಿ ಏನೋ ಆಯಿತು, ಹಂಗೆ ಡೆವಲಪ್ ಆಗ್ತಾ ಬಂತು. ಕೊನೆಗೆ ಲಾಸ್ಟು ರಾಹುಲ್ ಗಾಂಧಿ ಅವ್ರದ್ದು ಜೋರ್ದಾರಾಗಿ ವಿರೋಧ ಬಂದಾಗ ಸಹಜವಾಗಿದೆ ಗೌರ್ಮೆಂಟು, ನಮ್ಮ ಮೋದಿಯವ್ರ ಗೌರ್ಮೆಂಟು 33 ಮೀಸಲಾತಿ ಕೊಡ್ತೆ ಮಹಿಳೆಯರಿಗೆ. ಆದರೆ ಅದನ್ನು ಎದಕ್ಕೆ ಜೋಡಿಸ್ತಪ್ಪ ಅಂದ್ರೆ ಕ್ಷೇತ್ರ ಮರು ವಿಂಗಡಣೆ ಜೊತೆಗೆ ಜಾತಿವಾರು, ಅಂದ್ರೆ OBC ಇವ್ರಿಗೆ ಇಲ್ಲಿ ಕೊಟ್ಟಿರಲ್ಲ, ಅದ್ರ ಜೊತೆ ಇನ್ನು ಸೇರಿಸಿದ್ರು. ಆಗ ವಿರೋಧ ಪಕ್ಷದ ವಿರೋಧ ಮಾಡಿದರು. ಅಲ್ಲ ರೀ, ಮೊದಲು ನೀವು ಜಾತಿ ಸರ್ವೆ ಮಾಡಿಸ್ರಿ, ಕ್ಷೇತ್ರ ವಿಂಗಡಣೆಗಾಗಿ ಜನಸಂಖ್ಯೆ ಸರ್ವೆ ಮಾಡಿರಿ. ಬರೀ ಜನಸಂಖ್ಯೆ ಒಂದ ನೀವು ಮಾಡೋದ್ರಿಂದ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ಯದ, ಸೀಟು ಅಲ್ಲಿ ಹೆಚ್ಚಾಗ್ತಾವ. ಹಂಗಂದ ತಕ್ಷಣ ಏನಂದ್ರೆ ಇಲ್ಲ, ನಾವು 50% ಏರಿಸಿಕೊಡ್ತೀವಿ, ದಕ್ಷಿಣ ಭಾಗದಾಗಿರ್ಬೋದು, ಯಾವುದಕ್ಕೂ ಆಗಿರ್ಬೋದು. ಅದನ್ನು ಹೋಗಿನ ಕಡೆಗೆ ಕನ್ನಡನಲ್ಲಿ ಆದರೂ ಹಾಕಬೇಕಲ್ಲ, ಅದನ್ನು 50% ನಾವು ಏರಿಸ್ತೀವಿ ಅಂತೇಳಿ ಬಾಯ ಮಾತಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ನಿಜವಾಗಿಯೂ ಪ್ರಜಾಪ್ರಭುತ್ವಕ್ಕೆ ಮಾಡುತ್ತಿರುವಂಥ ಅನ್ಯಾಯ. ನಿಜವಾಗಿಯೂ ಇವತ್ತು ನಿಮಗೆ ಮಾಡುವ ಉದ್ದೇಶ ಇದ್ರೆ, ಇನ್ನೂ ನಿಮ್ಮಲ್ಲಿ ಉದ್ದೇಶ ಇದ್ರೆ ಮೇ ತಿಂಗಳಲ್ಲಿ ಮಾಡಿರಿ. ಅದರಲ್ಲೇ ಸ್ಪಷ್ಟವಾಗಿ ನಮೂಸ್ರಿ, ಕೇವಲ ಜನಸಂಖ್ಯೆ ಆಧಾರದ ಮೇಲೆ ಈ ಕ್ಷೇತ್ರ ಮರು ವಿಂಗಡಣೆ ಆಗುವಾಗಿಲ್ಲ. ಅಲ್ಲಿ ಇನ್ಕಮ್ ಅಂದರೆ ಅದರಲ್ಲಿ ಮುಖ್ಯವಾಗಿ ಕಂದಾಯ ಎಷ್ಟು ಬರ್ತದೆ, ಜನಸಂಖ್ಯೆ ಯಾವುದು, ಭೌಗೋಳಿಕವಾಗಿ ಇವು ಮೂರನ್ನೂ ಪರಿಗಣನೆ ಮಾಡಿಕೊಂಡು ಇನ್ನೊಂದು ವಿಷಯ ಅವ್ರು ಹೇಳ್ತಾ ಇದ್ದಾರೆ, 50% ಹೆಚ್ಚು ಮಾಡುವಂಥದ್ದು. ಈಗ 100 ಇದ್ದರೆ ಮತ್ತೊಂದು 50 ಎಕ್ಸ್ಟ್ರಾ ಮಾಡೋದು, ಹಾಫ್ ಆ ರೀತಿ ಮಾಡುವಂಥದ್ದು. ಇದನ್ನು ನೀವು ಮಾಡಿರಿ, ಮಾಡ್ತೀನಂತ ಹೇಳಿದವರು ಇದನ್ನು ಮಾಡಿ ನೀವು ಕರಡು ತೊಗೊಂಬರ್ರಿ. ಅದನ್ನು ಒಪ್ತಾರಂತ ಇವತ್ತಿಗೂ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರಲ್ರಿ. ಆದರೂ ಈಗ ಈ ಒಂದು ಇಲೆಕ್ಷನ್ ಪರೀಕ್ಷೆಯಲ್ಲಿ ಅದರೊಳಗೆ ವೆಸ್ಟ್ ಬೆಂಗಾಲ್ನ ಹೊಡೆಯುವ ಸಲುವಾಗಿ ಇಲ್ಲ ಮಹಿಳಾ ವಿರೋಧಿ ಪ್ರಶ್ನೆ ಬರೋದಿಲ್ಲ. ಕೊಟ್ಟಾಗಿದ್ರೆ ಈಗಾಗಲೇ ಅದನ್ನು ಸುಮ್ಮನೆ ಇಲೆಕ್ಷನ್ ಪ್ರಚಾರ ಸಲುವಾಗಿ ಇದನ್ನು ಉಪಯೋಗ ಮಾಡೋದು ಎಷ್ಟು ಮಟ್ಟಿಗೆ ಸರಿ. ಮತ್ತು ಜಾತಿ ಸರ್ವೆ ಅಂತ ಆಗಲೇಬೇಕಾಗಿದೆ ಈ ದೇಶದಲ್ಲಿ. OBC ಜನ ಎಷ್ಟಿದ್ದಾರೆ ರೀ, ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು, ಏನು ಮೀಸಲಾತಿ ಆಗಲೇಬೇಕಲ್ಲ ಅವ್ರಿಗೆ, ಹಿಂದುಳಿದವ್ರಿಗೆ. ಅದೇ ಕಾಲಕ್ಕೆ SC ST ಮೇಲೆಲ್ಲ ಆಗ್ತಾನೆ ಇರ್ತದೆ. OBCದಾಗಿಲ್ಲ, 1931 ಆದಂಥದ್ದು, ಅದ್ರ ಮೇಲೆ ಆಗೇ ಇಲ್ಲ ಜಾತಿ ಗಣತಿ. ಅದನ್ನು ಮಾಡಿ ಆಮೇಲೆ ನೀವು ಜನಸಂಖ್ಯೆ ಸರ್ವೆ ಮಾಡಿ ನಂತರ ಕ್ಷೇತ್ರ ಮರು ವಿಂಗಡಣೆ ಮಾಡಿ. ದಕ್ಷಿಣದಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಅದಕ್ಕಾಗಲಿ 50% ಹೆಚ್ಚು ಮಾಡಿ ಸೀಟ್ಗಳು ಹೆಚ್ಚು ಮಾಡಿರಿ. ಈಗ ದಕ್ಷಿಣ ಭಾರತದಲ್ಲಿ 131 ಇದ್ದಾವೆ ಅಂತ ಇಫೆಕ್ಟಿವ್ ಅಲ್ಲ.
ಯಾಕಪ್ಪ ಅಂದ್ರೆ ಉತ್ತರ ಭಾರತದಲ್ಲೇ ಫಿಕ್ಸ್ ಆಗಿ ಒಂದೇ ಕಡೆ ಮತ ಹೋದಪ್ಪ ಅಂದ್ರೆ ಒಂದು ಪಕ್ಷಕ್ಕೆ ಹೋದ್ರೆ ನಿಶ್ಚಿತವಾಗಿ ಉತ್ತರ ಭಾರತದ ಮನುಷ್ಯ ನಿರಂತರವಾಗಿ ಹೋಗ್ತಾರೆ. ಇಲ್ಲಂತೆ ಆಯ್ತಂದ್ರೆ ಜನಸಂಖ್ಯೆ ಒಂದೇ ಆಧಾರ ಮೇಲೆ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಉತ್ತರ ಭಾರತ ಎಲ್ಲ ಯಾರ ಕಡೆ ಬಲವಾಗ್ತದೋ ಅವರ ಈ ದೇಶದ ಪ್ರಧಾನಿ. ಅದೇ ಪಕ್ಷ ದೇಶವನ್ನು ಆಳುವಂಥದ್ದು. ದಕ್ಷಿಣದವ್ರು ಯಾವ ವ್ಯಾಲ್ಯೂ ಇಲ್ಲ, ಅದನ್ನೇ ಪ್ರಶ್ನೆ ಮಾಡ್ತಾಯಿದ್ರು ಸ್ಟಾಲಿನ, ರೇವಂತ್ ರೆಡ್ಡಿ, ಸಿದ್ದರಾಮಯ್ಯನವರು, ವಿಜಯ ಪೆರೇರ್ನವರು ದಕ್ಷಿಣ ಭಾರತದ ಎಲ್ಲ ಲೀಡರ್ಗಳಿಂದ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅದನ್ನು ಸರಿಯಾಗಿ ಮಾಡುವಂಥದ್ದು ಆಗಬೇಕಾಗಿತ್ತು. ಅದೇ ಕಾಲಕ್ಕೆ ಮೋದಿಯವರು ಕೇವಲ ಇಲೆಕ್ಷನ್ ಗೆಲ್ಲುವ ಗಿಮಿಕ್ಕಾಗಿ ಇದನ್ನು ಮಾಡಿದ್ರು ಅಂತೇಳಿ ಇವತ್ತು ಸ್ಪಷ್ಟ ಆರೋಪ ಬರ್ತದೆ. ಅದು ಹೌದಪ್ಪ, ಇದು ಸರಿ ಅದ ಅಂತೇಳಿ. ಯಾಕಂದ್ರೆ 30% ಕೊಟ್ಟದ್ರಿ, ಕೊಟ್ಟಾಗಿ ಮುಗೋದದ, ಇನ್ನು ಹೊಳ್ಳಿ ಮತ್ತೇನು ಕೊಡೋದದ ಅಲ್ಲೇ. ಅದಕ್ಕೆ ಎಲ್ಲರೂ ಒಪ್ಪಿದ್ದಿದೆ ಆ ಸಂದರ್ಭದಲ್ಲೇ. ಈಗ ಒಪ್ಪಬೇಕಾಗಿತ್ತು. ಅದ್ರ ಜೊತೆ ಇವೆರಡು ಸೇರಿಸಿದ್ರಿಂದಾಗಿ ಬಿದ್ದು ಹೋಗಿದೆ. ಇದರರ್ಥ ಮಹಿಳೆಯರ ವಿರೋಧಿ ಈ ವಿರೋಧ ಪಕ್ಷಗಳು ಅಲ್ಲ. ಈಗ ಇದನ್ನು ಒಂದು ಬಿಲ್ ಮತ್ತೊಮ್ಮೆ ತಂದು ಇಲೆಕ್ಷನ್ ಗೆದ್ಕೊಂಡು ಹೋಗುವಂಥ ಒಂದು ಪ್ಲ್ಯಾನ್ ಮಾಡಿದ್ರಿ, ಒಂದು ಹುನ್ನಾರ ಮಾಡಿದ್ರಿ. ಆ ಹುನ್ನಾರವನ್ನು ಅರ್ಥಕೊಂಡಂಥ ವಿರೋಧ ಪಕ್ಷಗಳು ಅದೆಲ್ಲ ಈಗಾಗಲೇ ಆಗ್ಯದ. ನೀವು ಮಾಡೋದು ಅದನ್ನು ಮಾಡಿರಿ. ಒಂದು ವೇಳೆ ನೀವು ಇಲ್ಲಪ್ಪ ಇದು ನೀವು ಈ ಒಂದು ಕ್ಷೇತ್ರ ವಿಂಗಡಣೆ ಮರು ವಿಂಗಡಣೆ ಮಾಡ್ತೀವಿ ಅಂದರೆ 2011 ಇಟ್ಟಿರಿ, ಬೇಡ ಅನ್ನೋದಿಲ್ಲ, 50% ಹೆಚ್ಚು ಮಾಡಿರಿ, ಎಲ್ಲರಿಗೂ ನ್ಯಾಯ ಸಿಗಲಿ ಅನ್ನುವಂಥ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ವಿರೋಧ ಪಕ್ಷಗಳೆಲ್ಲ ಒಂದಾಗಿದ್ದಾವೆ. ಇದರಿಂದ ಒಂದು ಸ್ಪಷ್ಟ ಆಗಿದೆ. ಏನೂ ತಿಳ್ಕೊಂಡಿದ್ರು ಮೋದಿಯವರು, ವಿರೋಧ ಪಕ್ಷಗಳು ಒಂದಾಗಲಿಕ್ಕಿಲ್ಲ, ಅದರಲ್ಲಿ ಕೆಲವೊಬ್ರು ನಮಗೆ ಹೆಲ್ಪ್ ಮಾಡ್ಬೋದು, ನಮ್ಮ ಕಡೆ ಬರ್ಬೋದು ಅಂತೇಳಿ ಆ ಪ್ರಯತ್ನ ಸಾಕಷ್ಟು ಮಾಡಿದಾರೆ, ಸುದ್ದಿಗಳಿದ್ದಾವೆ. ಆದರೆ ವಿರೋಧ ಪಕ್ಷಗಳು ಈ ಸಲ ಮಾತ್ರ ಮೋದಿಯವ್ರ ಮಾತನ್ನು ನಂಬಲಿಲ್ಲ. ಸ್ಪಷ್ಟವಾಗಿ 2/3 ಮೆಜಾರಿಟಿ ಆಗಬೇಕಾಗಿದ್ದನ್ನು ಮಾಡಿಕೊಡಲಿಲ್ಲ. 352 ಆಗಬೇಕಾಗಿತ್ತು, ಇದು 298ಕ್ಕೆ ನಿಂತು ಹೋಗಿಬಿಡ್ತು. ಹೀಗಾಗಿ ಇವತ್ತು ಆ ಬಿಲ್ ಬಿದ್ದು ಹೋಗ್ಯದ. ಆ ಬಿಲ್ ಬಿದ್ದು ಹೋದ ಕಾರಣಕರ್ತರು ಮೋದಿಯವರು. ಅದನ್ನು ಹೇಳಲಾರ್ದ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡಿ ಇವರೆಲ್ಲ ಮಹಿಳಾ ವಿರೋಧಿಗಳಿದ್ದಾರೆ ಅನ್ನುವಂಥ ಪ್ರಚಾರ ಮಾಡಿ ತಮ್ಮ ಇಲೆಕ್ಷನ್ ಲಾಭ ಮಾಡ್ಕೊಂಡು ಹೊಟ್ಟಿದ್ದು ಮಾತ್ರ ಇದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತೇಳಿ ಸತ್ಯವನ್ನು ಹೇಳಿ ಗೆಲ್ರಿ, ನೀವೇ ಗೆಲ್ರಿ, ನಿರಂತರ ಗೆಲ್ರಿ, ಉದ್ಯೋಗ ಸೃಷ್ಟಿ ಮಾಡಿ ನೀವು ಆಡ್ರಿ. ಯಾಕಂದ್ರೆ ಜನರಿಗೆ ಬೇಕಾಗಿದ್ದು ಪ್ರಜಾಪ್ರಭುತ್ವದಲ್ಲಿ ಏನಪ್ಪ, ಜನ ಫೈನಲ್ ಮಾಡಿದ ಮುಗಿದೋಯ್ತು. ಯಾರು ವಿರೋಧ ಮಾಡಿ ಏನು ಉಪಯೋಗ ಇಲ್ಲ. ಆ ದಿಶೆಯಲ್ಲಿ ನಮ್ಮ ಮೋದಿಯವರು ಮಾಡೋದನ್ನು ಬಿಟ್ಟ ಮತ್ತು ಇಲ್ಲಿವರೆಗೆ ಆದಂಥ ಈ 12 ಚುನಾವಣೆಗಳಲ್ಲಿ 12 ವರ್ಷ ಚುನಾವಣೆಗಳಲ್ಲಿ ಇಟ್ ಮೀನ್ಸ್ ಹಿಂದಿನ ಚುನಾವಣೆಗಳಲ್ಲಿ ಈಗ 12ನೇ ವರ್ಷ ಅವರು ಅಧಿಕಾರದಲ್ಲಿ ಇದ್ದಂಥದ್ದು, ಇಲ್ಲಿವರೆಗೆ ನಡೆದ ಎಲ್ಲ ಚುನಾವಣೆಗಳಲ್ಲಿ ಒಂದು ಯಾವುದಾದ್ರೂ ಗಿಮಿಕ್ ತೋರೋದು, ಜನರಿಗೆ ದಿಶಾಬರು ಮಾಡೋದು, ಆಯ್ಕೆ ಹಾಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಮೋದಿಯವರು. ಆದರೆ ಈ ಸಲ ಯಾಕೋ ಏನೋ ಅವ್ರಿಗೆ ಇದು ಕೈ ಕೊಟ್ಟದ. ಕಾರಣ ಅಂದ್ರೆ ಈಗಾಗಲೇ ಇದು ಆಗಿ ಹೋಗಿದ್ದದ, ಆಲ್ರೆಡಿ ನಮ್ಮ ಸಂಸತ್ತು ಒಪ್ಪಿದ. ಮತ್ತು ಈಗ ಇದಕ್ಕೆ ಯಾರ್ದು ತಕರಾರಿಲ್ಲ. ಈಗಾದರೂ ಯಾರು ತಕರಾರು ಇಲ್ಲ ವಿರೋಧ ಪಕ್ಷದವರು. ತಕರಾರು ಇಲ್ಲದಾಗ ಇವರು ಮಹಿಳಾ ವಿರೋಧಿ ಹೆಂಗೆ ಆಗ್ತಾರ? ಆದ ಕಾನೂನು ಮತ್ತೆ ಕಾನೂನು ಪಾಸ್ ಮಾಡೋದು ಇದೆಲ್ಲಿ ನ್ಯಾಯ? ಇದೆಂಥ ಕಾನೂನು ಅನ್ನೋದು ಇವತ್ತು ಚರ್ಚಾ ವಿಷಯ ಆಗ್ಲಿಕ್ಕದ. ಚುನಾವಣೆಗೆ ಇಂಥವ್ರು ಗಿಮಿಕ್ಗಳನ್ನ ಹಾಕೋದ. ಹೌದಪ್ಪ, ಸ್ತ್ರೀ ಪರವಾದಿಗಳು ಅಂಥೇಳಿ ಸ್ತ್ರೀ 50% ಇದ್ದಾರೆ ಈ ದೇಶದಲ್ಲೇ, ಅವ್ರ ಮತಗಳನ್ನು ಪಡೆಯುವಂಥ ಒಂದು ಹುನ್ನಾರನ ಅಂತೇಳಿ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾವೆ. ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇಲ್ಲ ಅನ್ನುವಂಥ ನೆಲೆಗಟ್ಟಿನ ಮಾತಾಡಿದ್ರಿಂದಾಗೆ ಇವತ್ತು ಅದು ಬಿದ್ದು ಹೋಗಿದೆ. ಅದಕ್ಕೆ ನಮ್ಮ ಪುರುಷೋತ್ತಮ ಬೆಳೆಮಲೆಯವರು, ಅಧ್ಯಕ್ಷ ಕನ್ನಡ ಪುಸ್ತಕ ಪ್ರಾಧಿಕಾರ, ಅವರು ತಮ್ಮ ಫೇಸ್ಬುಕ್ದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹಿಳೆಯರಿಗೆ 33% ಮೀಸಲಾತಿಯನ್ನು ಎಲ್ಲರನ್ನೂ ಒಳಗೊಂಡು ಗಣತಿಯಿಂದಲೇ ನೀಡಬಹುದಿತ್ತು. ಎಲ್ಲರನ್ನೂ ಒಳಗೊಂಡಂದ್ರೆ SC ST OBC ಅದೇ ಕಾಲ ಇದು ಅಲ್ಪಸಂಖ್ಯಾತ ಎಲ್ಲರೂ ತಗೊಂಡು ನೀಡಬೇಕಾಗಿದೆ, ನೀಡಿದೆ. ಆದರೆ ಸರ್ಕಾರವು ಚುನಾವಣಾ ಸಂದರ್ಭದ ಮತಗಳಿಕೆಗಾಗಿ ಮಹಿಳೆಯರನ್ನು ಒಂದು ಅಸ್ತ್ರವಾಗಿ ಬಳಸಿ ಮಹಿಳೆಯರ ಗೌರವವನ್ನೇ ಹಾಳು ಮಾಡಿತು. ಎಲೆಕ್ಷನ್ದ ಒಂದು ವಸ್ತುವನ್ನಾಗಿ ಮಾಡಿದರು ಮಹಿಳೆಯರನ್ನು, ಅದು ಹಾಳು ಮಾಡಿದೆ ಅಂತೇಳಿ ನಮ್ಮ ಪುರುಷೋತ್ತಮ ಬೆಳೆಮಲೆ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲ ಬೇಕಾಗಿತ್ತ ಮೋದಿಯವರಿಗೆ? ನಿಧಾನಕ್ಕೆ ಮೋದಿಯವರ ಹೆಣತು ಕಡಿಮೆ ಆಗ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇಲ್ಲವ? ವಿಚಾರ ಮಾಡಿ ನೀವು. ಯಾಕಂದ್ರೆ ಇವತ್ತು ಪರಿಹಾರ ಬೇಕಾದ ಜನಕ್ಕೆ, ಉದ್ಯೋಗ ಬೇಕಾಗ್ಯದ, ಚನ್ನಪಡಿಸ್ತಾ ಇದ್ದಾರೆ. ಆ ದಿಶೆಯಲ್ಲಿ ಏನಾದರೂ ಉದ್ಯೋಗ ಸೃಷ್ಟಿ ಮಾಡಿ ಮತ ಕೇಳಿದ್ರೆ, ಎಲ್ಲರಿಗೂ ಬದುಕೋದು ವ್ಯವಸ್ಥೆ ಮಾಡಿ ಮತ ಕೇಳಿದ್ರೆ ಮತಕ್ಕೆ ಬೆಲೆ ಬರ್ತದೇನೋ. ಇಲ್ಲಾಂದ್ರೆ ಮೋದಿಯವರ ವ್ಯಕ್ತಿತ್ವ ದಿನದ ದಿನಕ್ಕೆ, ಹೆಸರು ದಿನದ ದಿನಕ್ಕೆ
ಇಳಿಮುಖ ಆಗ್ತಾ ಇರೋದು ಮಾತ್ರ ಇತ್ತೀಚಿನ ದಿನದ ಡೆವಲಪ್ಮೆಂಟ್ ನೋಡಿದಾಗ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಮೋದಿ ಅವ್ರಿಗೆ ತರೋದು ಸರಿ ಇತ್ತೇನೋ? ಮಹಿಳಾ ಮೀಸಲಾತಿ ಆಲ್ರೆಡಿ ಆಗಿದ್ದು, ಮೀಸಲಾತಿ ಕೊಟ್ಟಿದ್ದು ಮಾತು ಕೊಡೋದ ಇದೆಂಥದ್ದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಅರ್ಥ ಚಿತ್ರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.